ಕಾವೇರುತ್ತಿರುವ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ. ಎಎಲ್ ಭೋಜೇಗೌಡ, ಕೆಕೆ ಮಂಜುನಾಥ್ ನಡುವೆ ನೇರ ಹಣಾಹಣಿ. ಲೋಕಸಭಾ ಚುನಾವಣೆ ಕಳೆಯುತ್ತಿದ್ದಂತೆಯೇ ಇದೀಗ ವಿಧಾನ ಪರಿಷತ್ತಿನ ಚುನಾವಣೆಯ ಕಾವು ನಿಧಾನವಾಗಿ ಏರತೊಡಗಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಈ ಎರಡೂ ಕ್ಷೇತ್ರದಿಂದ ಅಭ್ಯರ್ಥಿಗಳ ಪಟ್ಟಿ ದೊಡ್ಡದಿದ್ದರೂ ಸಹಜವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಎದುರಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಈ ಚುನಾವಣೆಯಲ್ಲೂ ಮೈತ್ರಿಯನ್ನು ಮುಂದುವರೆಸಿದ್ದು, ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ನ ಎಸ್ಎಲ್ ಭೋಜೇಗೌಡ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಕೆಕೆ ಮಂಜುನಾಥ್ ಕುಮಾರ್ ಸ್ಪರ್ಧಿಸುತ್ತಿದ್ದಾರೆ. ಒಂದು ಕಡೆ ಜೆಡಿಎಸ್ ಸಂಕಷ್ಟ ಅನ್ನೋ ರೀತಿ ಬಿಂಬಿತವಾಗ್ತಾ ಇದೆ. ಹೇಳಿ ಪ್ರಶ್ನೆ ಬಿಂಬಿತವಾಗ್ತಾ ಇದೆ, ಅದು ಕರೆಕ್ಟ್ ಅಲ್ವಲ್ಲ. ಬಿಂಬಿತ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೊಂದಾಣಿಕೆಯ ಅಭ್ಯರ್ಥಿ ನಾನು. ಹಾಗಾಗಿ ಮುಂಚೆ ನಾನು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದೆ. ಈಗ ಬಿ ಜೆ ಪಿ ನಾವು ಹೊಂದಾಣಿಕೆಯಾಗಿ ನಾನು ಜಂಟಿ ಅಭ್ಯರ್ಥಿ ಆಗಿದ್ದರಿಂದ ಡಬಲ್ ಬಲ ಬಂದಿದೆ. ಹಾಗಾಗಿ ಉತ್ತಮವಾದ ಫಲಿತಾಂಶ ಬರೋದಕ್ಕೆ ಬಿ ಜೆ ಪಿ ಜೊತೆ ಸೇರಿದ್ರಿಂದ ತುಂಬ ಸಹಕಾರಿಯಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ನನ್ನ ಎಲ್ಲ ಶಿಕ್ಷಕರ ಒತ್ತಾಸೆಯಂತೆ ಮತ್ತು ಬೆಂಬಲದಂತೆ ಇವತ್ತು ನಾನು ನಾಮಿನೇಷನ್ ಫೈಲನ್ನು ಮಾಡಿದ್ದೇನೆ. ಇವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ಸೆಟ್ಟನ್ನು ಅವರು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದು ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ನೈಋತ್ಯ ಶಿಕ್ಷಣ ಕ್ಷೇತ್ರದ ಶಾಸಕರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಹಾಗೆ ನನ್ನ ಎಲ್ಲ ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಕೂಡಿ ನಾವು ಇವತ್ತು ಒಂದು ಫಾರ್ಮಾಲಿಟಿಯನ್ನು ಮಾಡಿದ್ದೇವೆ. ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಈ ಚುನಾವಣೆ ಬಹಳ ಮುಖ್ಯವಾದಂಥ ಚುನಾವಣೆ ಮತ್ತು ತಿರುವಿನ ಚುನಾವಣೆ, ಅವರ ಭವಿಷ್ಯದ ಬದುಕಿನ ಚುನಾವಣೆ ಇದೆ. ಶಿಕ್ಷಕರ ಕ್ಷೇತ್ರದಿಂದ ಒಮ್ಮತದ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಎಸ್ಎಲ್ ಭೋಜೇಗೌಡ ಈಗಾಗಲೇ ಒಂದು ಬಾರಿ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗುವ ಮೂಲಕ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿದ್ರು. ಅಲ್ಲದೆ ಎಲ್ಲ ಶಿಕ್ಷಕರ ಒಡನಾಟ ಹೊಂದಿರುವ ಇವರು ನೈಋತ್ಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಪಾರ ಸಂಖ್ಯೆಯ ಶಿಕ್ಷಕರ ವಿಶ್ವಾಸ ಹೊಂದಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಾಮಪತ್ರ ಸಲ್ಲಿಕೆ ದಿನ ಕ್ಷೇತ್ರದ ಉದ್ದಗಲದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಸ್ವಯಂ ಪ್ರೇರಿತರಾಗಿ ಮೈಸೂರಿಗೆ ಆಗಮಿಸಿ ತಮ್ಮ ಬೆಂಬಲವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದರು. ಇದರಿಂದ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡ ಹರ್ಷಗೊಂಡಿದ್ರು. ನಾಮಪತ್ರ ಸಲ್ಲಿಕೆ ಸಂದರ್ಭ ಭೋಜೇಗೌಡ ಕರ್ನಾಟಕ ರಂಗಮಂದಿರದ ಮುಂಭಾಗದಲ್ಲಿ ನೆರೆದಿದ್ದ ಅಪಾರ ಸಂಖ್ಯೆಯ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು. ಅಪಾರ ಸಂಖ್ಯೆಯಲ್ಲಿ ಶಿಕ್ಷಕರು ಆಗಮಿಸಿದ್ರು. ಪ್ರತಿ ಶಿಕ್ಷಕರನ್ನ ಭೇಟಿ ಮಾಡಿ ಹಸ್ತಲಾಘವ ನೀಡಿದರು. ನಾನು ಹೆಚ್ಚು ಯಾಕೆ ಮಾತಾಡ್ಬೇಕು? ನೀವೆಲ್ಲ ಇಷ್ಟೊಂದು ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಇಲ್ಲಿ ನಮ್ಮ 6 ಜಿಲ್ಲೆಗಳ ಮೂಲೆಯಿಂದ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಅಲ್ಲೇ ಗೊತ್ತಾಗ್ತದೆ ಭೋಜೇಗೌಡರಿಗೆ ಮತ್ತು ನಮ್ಮ ಸರ್ಜಿ ಸಾಹೇಬರಿಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತೀರಿ ಅಂತ ನಾನು ಹೆಚ್ಚು ಹೇಳಬೇಕಾದಿಲ್ಲ. ಆದರೆ ಭಾಳಷ್ಟು ಜನ ನಮ್ಮಲ್ಲಿ ಈ ಸಂಪರ್ಕ ಮಾಡೋಕ್ಕೆ ಆಗೋದಿಲ್ಲ. ಈ ಸಂದರ್ಭ ನಿಮಗೆಲ್ಲ ಗೊತ್ತಿದೆ, 6 ಜಿಲ್ಲೆಯಲ್ಲಿ ಹೋಗ್ತಕ್ಕಂಥ ಸಂಪರ್ಕ ಮಾಡ್ತಕ್ಕಂಥ ತುಂಬ ಕಷ್ಟ ಇದೆ. ಇವೆಲ್ಲ ಬುದ್ಧಿವಂತರಿದ್ದೀರಿ. ಯು ಆರ್ ಆಲ್ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರು ಯಾರೇನು ದಡ್ರೇನಲ್ಲ, ಎಲ್ಲ ಬುದ್ಧಿವಂತರಿದ್ದೀರಿ, ಎಲ್ಲ ತಿಳುವಳಿಕೆ ತಮಗಿದೆ. ನೀವು ಇಲ್ಲಿ ನಮ್ಮ ಧನಂಜಯ ಸರ್ಜಿಯವರು ನನ್ನ ಜೊತೆ ಈಗ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಜೊತೆ ಜೋಡಿಯಾಗಿ ಕಳಿಸಿದ್ದಾರೆ.
ಈ ಜೋಡಿಯಾಗಿ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಭೋಜೇಗೌಡರಿಗೆ ಎಷ್ಟು ಪ್ರೀತಿ ಗೌರವವನ್ನು ಕೊಟ್ಟು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಅವ್ರಿಗೆ ನೀಡ್ತಿರೋ ಅಷ್ಟೇ ಗೌರವವನ್ನು ಕೊಟ್ಟು ಅವ್ರಿಗೂ ಕೂಡ ಪ್ರಥಮ ಪ್ರಾಶಸ್ತ್ಯವನ್ನು ಮತವನ್ನು ನೀವು ನೀಡಿದರೆ ಆಗ ಒಳ್ಳೆಯದಾಗ್ತದೆ. ಹಾಗಾಗಿ ಈ ಜೋಡಿಗೆ ಗೆಲುವಿಗೆ ನೀವೆಲ್ಲ ಸಹಕಾರಿ ಆಗಬೇಕು. ಸಮಸ್ಯೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಆದರೆ ಇರ್ತಕ್ಕಂಥವ್ರನ್ನ ನಾವು ತಲುಪಬೇಕಾದಂಥವ್ರು ನನ್ನ ಬಿಬ್ಬರಲ್ಲಿ ಸಾಧ್ಯ ಆಗಲ್ಲ. ಈತ ಕಾಂಗ್ರೆಸ್ ಪಕ್ಷದಿಂದ ಕೆಕೆ ಮಂಜುನಾಥ್ ಕುಮಾರ್ ನಾಮಪತ್ರ ಸಲ್ಲಿಕೆಯ ಸಂದರ್ಭ ಅಷ್ಟಾಗಿ ಶಿಕ್ಷಕರ ಆಗಮನವಾಗಿರಲಿಲ್ಲ. ಬದಲಾಗಿ ನಾಮಪತ್ರ ಸಲ್ಲಿಕೆಗೆ ಸರ್ಕಾರದ ಸಚಿವರು, ಕೆಲವು ಮುಖಂಡರು ಮಾತ್ರ ಆಗಮಿಸಿದ್ರು. ಹೊರಭಾಗದಿಂದ ಹೆಚ್ಚಾಗಿ ಶಿಕ್ಷಕರ ಆಗಮನವಾಗಿರಲಿಲ್ಲ. ತಮ್ಮ ಪ್ರತಿಸ್ಪರ್ಧಿಯ ಮೇಲೆ ಮಾಧ್ಯಮದ ಮೂಲಕ ಟೀಕಾ ಪ್ರಹಾರ ನಡೆಸಿದ್ರು. ಸಮೀಪದ ಕರ್ನಾಟಕ ರಂಗಮಂದಿರದ ಮುಂದೆ ನೆರೆದಿದ್ದ ಹಲವು ಶಿಕ್ಷಕರನ್ನು ಉದ್ದೇಶಿಸಿ ಕೆಲ ಕಾಲ ಮಾತನಾಡಿ ಚುನಾವಣೆಯಲ್ಲಿ ಗೆಲುವು ನೀಡುವಂತೆ ಮನವಿ ಮಾಡಿದ್ರು. ಸರ್ಕಾರಿ ನೌಕರರಿಗೆ ಮತ್ತು ಸರ್ಕಾರಿ ಶಿಕ್ಷಕರಿಗೆ ಅವರ ಸಂಬಳದಲ್ಲಿ 10% ಹಿಡಿದು ಸರ್ಕಾರ 14% ಹಣವನ್ನು ಸೇರಿಸಿ ಕಾಟಾಚಾರಕ್ಕೆ ಇವರು ಶೇರ್ಗೆ ವಿನಿಯೋಗ ಮಾಡಿರುವಂಥದ್ದು. LIC ಶೇರ್ಗೆ, SBI ಶೇರ್ಗೆ, UTI ಶೇರ್ಗೆ 100% ಹಣವನ್ನು ಇವರು ವಿನಿಯೋಗ ಮಾಡಿ ನಮ್ಮ ಶಿಕ್ಷಕರ ನೌಕರರ ಸಂಬಳದ ದುಡ್ಡಿನಲ್ಲಿ ಸರ್ಕಾರ ಜೂಜಾಡುವಂಥದ್ದು. ಶೇರ್ ಟ್ರೇಡಿಂಗು ಇಟ್ ಈಸ್ ನಥಿಂಗ್ ಬಟ್ ಎ ಗ್ಯಾಮ್ಲಿಂಗ್. ಅದು ಅವರು ಜೂಜಾಡಲಿಕ್ಕೆ ನಮ್ಮ ಹಣ ಬೇಕಾ ನೌಕರರದವ್ರಿಗೆ? ಶೇರ್ನಲ್ಲಿ ನಿಮಗೆ 1 ಕೋಟಿ ಆಗ್ತದೆ, 2 ಕೋಟಿ ಆಗ್ತದೆ, ರಿಟೈರ್ಡ್ ಆಗುವಾಗ ಇನ್ನೂ ಹೆಚ್ಚು ಕೋಟಿ ಆದರೂ ಆಯಿತು ಅಂತ ಹೇಳಿ ನೀವು ಸುಳ್ಳು ಹೇಳಿ ಮನವೊಲಿಸಿ ನೀವು ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದ್ರಲ್ಲ, ಆಯ್ತು ರೀ ಸ್ವಾಮಿ, ದುಡ್ಡು ಎಷ್ಟಿದೆ ನಮ್ಮ ನೌಕರದ್ದು ಕಟಾವಾಗಿರೋದು ತೋರಿಸಿ. LICಯಲ್ಲಿ ಸಾಲವನ್ನು ತಗೊಳ್ತೇವೆ ನಾವು ಹಣ ಕಟ್ಟಿದ್ದಕ್ಕೆ. GPF, KGIDಗಳಲ್ಲಿ, FDಗಳಲ್ಲಿ, RDಗಳಲ್ಲಿ ನಮ್ಮ ಹಣವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ವಿನಿಯೋಗ ಮಾಡ್ತೀವಲ್ಲ, ಎಲ್ಲ ವ್ಯವಸ್ಥೆಯಲ್ಲೂ ಕಷ್ಟದಲ್ಲಿ ನಾವು ನಮ್ಮ ಹಣ ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ, ಸಾಲವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಆದರೆ ಈ ಹಣನ ಯಾಕ್ರಿ ಸ್ವಾಮಿ, ಕಾಂಟ್ರಿಬ್ಯೂಷನ್ ಹಣವನ್ನು ನಮಗೆ ಸಾಲ ಕೊಡ್ತಾ ಇಲ್ಲ ನೀವು? ಒಟ್ಟಿನಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ರಂಗೇರುತ್ತಿದ್ದು, ನೈಋತ್ಯ ಕ್ಷೇತ್ರದಿಂದ ಹಾಲಿ MLC SL ಭೋಜೇಗೌಡ ಹಾಗೂ KK ಮಂಜುನಾಥ್ ಕುಮಾರ್ ನಡುವೆ ಗೆಲುವಿಗಾಗಿ ತೀವ್ರ ಪೈಪೋಟಿ ಎದುರಾಗಿದೆ. ಚುನಾವಣಾ ಕಣದಲ್ಲಿ ಕೆಲವು ಸ್ವತಂತ್ರ ಅಭ್ಯರ್ಥಿಗಳಿದ್ದರೂ ಕೂಡ ಇವರಿಬ್ಬರ ನಡುವೆಯೇ ತೀವ್ರ ನೇರ ಹಣಾಹಣಿ ಕಂಡುಬರುತ್ತಿದೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.